ಮಾಧ್ಯಮ ಸಿದ್ಧರಿಗೆ ಮುಂಜಾನೆ ಶುಭಾಶಯಗಳು. ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಎಷ್ಟಾಗ್ಯದ ಅಂದ್ರೆ, ಈ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳ ದರ್ಬಾರ ನಡೆದರೂ ಕೂಡ ಯಾವುದೇ ಒಬ್ಬ ರಾಜಕಾರಣಿಗಳು ಚಕಾರ ಶಬ್ದ ಎತ್ತಲಾಕತ್ತಿಲ್ಲ. ಖಾಸಗಿ ಶಾಲೆ ಒಳಗ ಸರ್ಕಾರದ ನಿಯಮ ಅದು, ಪ್ರತಿ ಖಾಸಗಿ ಶಾಲೆ ಒಳಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಹಿಂಗೆಲ್ಲ ಸ್ಟ್ಯಾಂಡರ್ಡ್ಗಳಿಗೆ ಇಂತಿತ್ತೇ ಶುಲ್ಕ ತಗೋಬೇಕಂತೇಳಿ ಅದು ಸರ್ಕಾರದ ಆದೇಶ ಇದ್ರು ಕೂಡ ಯಾವುದೇ ಒಬ್ಬ ಖಾಸಗಿ ಶಾಲೆಯಲ್ಲಿ ಯಾವುದೇ ರೀತಿಯಿಂದ ಶುಲ್ಕದ ಒಂದು ನಾಮಫಲಕ ಇಲ್ಲ. ಇದು ದುರ್ದೈವದ ಸಂಗತಿ. ರಾಜಕಾರಣಿಗಳು ಪ್ರತಿ SLC ಎಕ್ಸಾಮ್ ಮುಗಿದ ತಕ್ಷಣ ನಮ್ಮ ಜಿಲ್ಲೆ ಯಾಕೆ ಇಷ್ಟ ಕಡೆಗಣಿಸ್ಯಾರ, ಯಾಕೆ ಈ BO DDPಗಳು ಕೆಲಸ ಮಾಡೋಲಾಗ್ಯಾರ, ಆಮೇಲೆ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಎಲ್ಲ ಅಂತೇಳಿ KDP ಒಳಗೆ ಮಾತಾಡ್ತಾರೆ. ಆದ್ರೆ ಅದರ ನಂತರದಲ್ಲಿ ಮಧ್ಯಮ ವರ್ಗದ ಕುಟುಂಬದವ್ರು ಇವತ್ತು ಏನಾದರೂ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಫೀಗಳನ್ನು ಕಟ್ಟಬೇಕು. ಒಂದೇ ಒಂದು ಖಾಸಗಿ ಶಾಲೆ ಒಳಗೆ ಇಂಥ ವಿದ್ಯಾರ್ಥಿಗೆ ಇಷ್ಟ ಶುಲ್ಕ ಅಂತೇಳಿ ಯಾವುದೇ ಒಂದು ಈ ಜಿಲ್ಲೆಯಲ್ಲ, ಈ ರಾಜ್ಯದಲ್ಲಿ ಖಾಸಗಿ ಶಾಲೆ ಒಳಗೆ ಒಂದು ಶುಲ್ಕದ ಒಂದು ನಾಮಫಲಕ ಯಾವುದೇ ಖಾಸಗಿ ಶಾಲೆ ಒಳಗಿಲ್ಲ. ನಿನ್ನೆ ನಾನು ಕಮಿಷನರ್ ಅವ್ರ ಆಫೀಸ್ಗೆ ಮಾತಾಡಿದೆ, ಇಲ್ಲ ನಾಳೆ ನಾಡ್ದು ನಾವು ಆದೇಶನ DDPI ಕಳಿಸ್ತೀವಿ, DDPI ಮುಖಾಂತರ ಎಲ್ಲ ಇವುಗಳಿಗೆ ಸರ್ಕ್ಯುಲೇಟ್ ಮಾಡ್ತಾರ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಇಷ್ಟು ವರ್ಷ ಆಗಿದ್ದೇನು ವ್ಯವಸ್ಥೆ? ದಯವಿಟ್ಟು ಖಾಸಗಿ ಶಾಲೆಗಳು ದೊಡ್ಡ ಯಾಕೆ ಖಾಸಗಿ ಶಾಲೆಗಳು ಈ ವ್ಯವಸ್ಥೆ ಆಗ್ಯಾವಂದ್ರೆ ದೊಡ್ಡ ರಾಜಕಾರಣಿಗಳಿವೆ ಖಾಸಗಿ ಶಾಲೆ ಅದಾವ ಆ ಕಾರಣಕ್ಕೆ. ಆದ್ರೆ ಈ MLCಗಳು ಏನ್ ಮಾಡಕತ್ತಾರ, ಇಲೆಕ್ಷನ್ ಬಂದಾಗ ಮಾತ್ರ MLCಗಳು ತಮ್ಮ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತಾರೆ. MLCಗಳು ವಿಶೇಷವಾಗಿ ಮುತುವರ್ಜಿ ವಹಿಸಿ ಖಾಸಗಿ ಶಾಲೆಗಳ ಮೇಲೆ ಹಿಡಿತಿಟ್ಟು ಮಧ್ಯಮ ವರ್ಗದ ಕುಟುಂಬಗಳು ಇವತ್ತೇನಾದ್ರೂ ಒಂದು ಬರೀ ಫೀ ಅಷ್ಟೇ ತಗೋತಾ ಇರಲ್ಲ, ಡೊನೇಷನ್ ತಗೋತಾರೆ. ಪ್ರತಿ ವರ್ಷ ಡೊನೇಷನ್ಗಳ ಹಾವಳಿ, ಪ್ರತಿ ವರ್ಷ ಡೊನೇಷನ್. ಅದೇ ಮಗು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ಮತ್ತೆ ಡೊನೇಷನ್ ಕಟ್ಟಬೇಕು ಆ ಶಾಲೆಗೆ. ಡೊನೇಷನ್ಗಳು ಆ ಖಾಸಗಿ ಶಾಲೆ ಏನು ಸಂಸ್ಥಾಪಕರು ಇರ್ತಾರಲ್ಲ ಅವರು ಡೆವಲಪ್ಮೆಂಟ್ ಆಗ್ತಾರೆ ಹೊರತಾಗಿ ಆ ಮಕ್ಕಳಲ್ಲಿ ಶಿಕ್ಷಣ ಮೌಲ್ಯವನ್ನ ಕುಶಿಲಾಕತ್ತಾರೆ. ಆ ನಿಟ್ಟಿನಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಖಾಸಗಿ ಶಾಲೆಗಳ ಮೇಲೆ ಒಂದು ಹಿಡಿತಿಟ್ಟು ದಯವಿಟ್ಟು ಮಧ್ಯಮ ವರ್ಗದ ಕುಟುಂಬದವರು, ಇನ್ನು ದೊಡ್ಡ ನೌಕರಸ್ಥರು ಖಾಸಗಿ ಶಾಲೆಗಳಿಗೆ ಹಚ್ತಾರೆ. ಆದ್ರೆ ಏನು ಸಮಸ್ಯೆ ಅದಂದ್ರೆ ಮಧ್ಯಮ ವರ್ಗದವರು ಕೂಡ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ನಮ್ಮ ಬಿಜಾಪುರ ಶಾಲೆಗಳಲ್ಲಿ ಆ ಶಿಕ್ಷಣ ಮೌಲ್ಯವನ್ನು ಕಳೆದುಕೊಂಡದ್ದು ಸಾಕಷ್ಟು. ಈ ಹಿಂದೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೂಡ ನಾನು ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆಗಳು ಅದು ಡೆವಲಪ್ಮೆಂಟ್ ಆಗಿದ್ವು ಅಂದ್ರೆ ಈ ಖಾಸಗಿ ಶಾಲೆಗಳಿಗೆ ಮಾರು ಹೋಗೋದು ಆಗಂಗೇ ಇಲ್ಲ. ಸರ್ಕಾರಿ ಶಾಲೆಗಳು ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋದು ಒಂದು ವಿನಂತಿ ಅದ. ಆದ್ರೆ ಖಾಸಗಿ ಶಾಲೆಗಳಲ್ಲಿ ವಿನಂತಿ ಏನದಂದ್ರೆ ದಯವಿಟ್ಟು ತಾವು ಯಾವ ವಿದ್ಯಾರ್ಥಿಗೆ ಯಾವ ತರಗತಿಗೆ ಎಷ್ಟು ಫೀ ತಗೋತೀರಿ ಅದನ್ನ ತಾವು ಡಿಸ್ಪ್ಲೇ ಮಾಡಬೇಕು ಪ್ರತಿ ಶಾಲೆಗಳಲ್ಲಿ ಅಂತೇಳಿ ನಂದೊಂದು ವಿನಂತಿ ಅದ. ಈ ಮಟ್ಟಿನಲ್ಲಿ ಈ ಒಂದು ಸ್ವಲ್ಪ ದಿವಸ ನೋಡ್ತೀವಿ, ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಇದ್ರ ವಿರುದ್ಧ ನಾವು ಹೋರಾಟಗಳನ್ನು ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ಯಾವ ಖಾಸಗಿ ಶಾಲೆ ಅಂತ ನೀವು ಸರ್, ನಿನ್ನೆ ತಾನೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಎಕ್ಸಲೆಂಟ್ ಅಂತ ಹೇಳಿ ಆದರ್ಶ ನಗರ ಒಂದು ಶಾಲೆ ಅದ. ಸುಮಾರು ಒಂದು 20-21 ವಿದ್ಯಾರ್ಥಿಗಳನ್ನ 2,000 ರೂಪಾಯಿ ಫೀ ಬ್ಯಾಲೆನ್ಸ್ ಉಳದ ಅಂತ ಹೇಳಿ 1-1.5 ತಾಸು ಹೊರಗೆ ನಿಂದಿರ್ಸ್ಯಾರ. ಆದರ್ಶ ನಗರದಲ್ಲಿ ಎಕ್ಸಲೆಂಟ್ ಶಾಲೆ. ಆಮೇಲೆ ಹೋಗಿ ಫೀ ತುಂಬಿಂದ ಹುಡುಗರನ್ನ ಒಳಗೆ ಕರ್ಕೊಂಡ್ರ. ಎಂತ ದುರ್ದೈವ ಸಂಗತಿ ಅಂದ್ರೆ ಕೆಲವೊಬ್ರು ಊರಿಗೆ ಹೋಗಿರ್ತಾರ ಪಾಲಕರು, ಕೆಲವೊಬ್ರು ದುಡಿಲಾಕ್ ಬೇರೆ ಊರಿಗೆ ಹೋಗಿರ್ತಾರ. ಅಂಥವ್ರ ತಕ್ಷಣ ದುಡ್ಡು ಬಂದ್ರೆ ಎಲ್ಲಿ ಕಟ್ಟಬೇಕು? ಅದೇ ಶಾಲೆ ಒಳಗೆ ಕಲಿತಿರ್ತಾರ, ಅವ್ರ ಮುಂದೆ ಅವಕಾಶ ಸಿಗ್ತದ. ಆದ್ರೆ ಪಾಲಕರಿಗೆ ಎಷ್ಟು ಹರಾಸ್ಮೆಂಟ್ ನಡೆದದ ಅನ್ನೋದು ಈ ಮೂಲಕ ತಮ್ಮಲ್ಲಿ ನಾನು ಒಂದು ವಿನಂತಿ ಏನ್ ಮಾಡ್ಕೋತೇನೆ. ಕೇವಲ ಕನ್ನಡ ಇದು ಪ್ರೈಮರಿ ಹೈಸ್ಕೂಲ್ ಸರ್, ಎಕ್ಸಲೆಂಟ್ ಆದರ್ಶ ನಗರ. ಸರ್ ಫೀ ತಗೋರಿ, ಡೊನೇಷನ್ ಹಾವಳಿ ಯಾಕ? ಪ್ರತಿ ವರ್ಷ ಡೊನೇಷನ್ ಯಾಕ? ಅಲ್ಲ, ಅದಕ್ಕಾಗಿ ನೀವು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳನ್ನ ಈ ಕನ್ನಡ ಶಾಲೆಗಳನ್ನ ನೀವು ಮೇಲ್ದರ್ಜೆಗೆ ಡೆವಲಪ್ಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲರೂ ಅಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಮಕ್ಕಳನ್ನ. ದುರ್ದೈವ ಅಂದ್ರೆ ಕೆಲವೊಂದಿಷ್ಟು ಈ ನಿಗಮಗಳು ಅದಾವ, ವಿಕಾಸ ವಿಕಾಸ ಈ ವಿಕಾಸ ಅಂತೇಳಿ ಅಕಾಡೆಮಿಗಳು ಅದಾವ. ಅವ್ರ ಕೆಲಸ ದಯವಿಟ್ಟು ಖಾಸಗಿ ಶಾಲೆ ಯಾಕೆ ಸಮಸ್ಯೆ ಅಂದ್ರೆ ಅವ್ರೂ ಖಾಸಗಿ ಶಾಲೆಗಳು ಅದಾವ, ಅವ್ರು ಹಿಡಿತ ಇಡಬೇಕು. ಎಲ್ಲ ಖಾಸಗಿ ಶಾಲೆ ಚೇರ್ಮನ್ರನ್ನ ಮುಖ್ಯಸ್ಥರನ್ನ ಕರೆಸಿ ಫೀ ಕಡಿಮೆ ಮಾಡಿಸೋ ಕೆಲಸ ಆಗ್ಬೇಕು. ಡೊನೇಷನ್ ಯಾಕೆ ತಗೋತೀರಿ ಪ್ರತಿ ವರ್ಷ ಅನ್ನೋದು ಆಗ್ಬೇಕು. ಹೌದು ಸರ್. ಇಲ್ಲ ಸರ್, ಈ ಸಲ ಹೇಳಕತ್ತೀವಿ ನಾವು ಎಲ್ಲ. ನಂದು ವಿನಂತಿ ಏನಂದ್ರೆ ಏನ್ ಪಾಲಕರದಾರಲ್ಲ ದಯವಿಟ್ಟು ನಮ್ ಜೋಡಿ ಕೈ ಜೋಡಿಸ್ರಿ, ನಾವು ನಿಮ್ ಜೊತೆ ಇರ್ತೀವಿ.
ಖಾಸಗಿ ಶಾಲೆ ಒಳಗೆ ಹೆಂಗ್ ನಡೆದ ಅಂದ್ರೆ ಈಗ ಮಧ್ಯಮ ವರ್ಗದ ಕುಟುಂಬ ಬಡವರಂಕರ್ ಪಾಪ ಭಯಂಕರ ಕಷ್ಟ ಅದ. ಮಧ್ಯಮ ವರ್ಗದ ಕುಟುಂಬ ಕೂಡ ವಜ್ಜಾಗ್ಯದ ಈ ಸರಿ. ಲಕ್ಷಾನ್ಗಟ್ಲೆ ಫೀ ತುಂಬಬೇಕು ನೀವು ಸೆಕೆಂಡ್, ಥರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ಗೆ. ಹೋರಾಟ ಯಾವಾಗ ಇಟ್ಕೊಳ್ಬೇಕ್ರಿ? ಸರ್ ಒಂದು 15 ದಿವಸನಾಗ ಹೋರಾಟ ಮಾಡ್ತೀವಿ. ಒಂದು ಪಾಲಕರ ಸಭೆ. ಒಂದು ಸ್ಕೂಲ್ ಹೆಸರು ಹೇಳಿದ್ರಿ, ಇಂಥವು ಬಹಳ ಇದಾವೆ. ಅದೇ ಸರ್, ನಾನು ಟೋಟಲ್ ಆಗಿ ಈ ಇಡೀ ಖಾಸಗಿ ಶಾಲೆಗಳ ಬಗ್ಗೆನೇ ಮಾತಾಡಕತ್ತೀನಿ. ಈ ಜಿಲ್ಲೆಯ ಇಡೀ ಖಾಸಗಿ ಶಾಲೆಗಳ ಬಗ್ಗೆನೇ ಮಾತಾಡಕತ್ತೀನಿ. ಇಷ್ಟು ವರ್ಷದಿಂದ ಸರ್ ಇನ್ನಾರೇ ನಾವು ಎಚ್ಚೆತ್ಕೊಳ್ಬೇಕಲ್ಲ ಪಾಲಕರು. ಇಷ್ಟು ವರ್ಷ ಬೆಕ್ಕ ಕಣ್ಣು ಹಾಲು ಕುಚ್ಕೊಂಡ್ ಕುಡ್ದ ಅಂತೇಳಿ ಹಂಗೆ ಇರುದಿರ್ತದ್ರಿ. ಅದಕ್ಕೊಂದು ಏನ್ರ ವ್ಯವಸ್ಥೆ ಆಗ್ಬೇಕು. ನಮ್ದು ವಿನಂತಿ ಏನಂದ್ರೆ ರಾಜಕಾರಣಿಗಳಿಗೆ ಎಲ್ಲಾ ಖಾಸಗಿ ಶಾಲೆಗಳು ಒಂದು ನಿರ್ಬಂಧ ಮಾಡ್ರಿ. ಸರ್ಕಾರಿ ಆದೇಶ ಅನ್ನೋದು ಪಾಲ್ಸತ್ ಅವರು ಹೇಳ್ಬೇಕು. ಖಾಸಗಿ ಶಾಲೆಗಳು ಅವರು ಒಂದು ಸರ್ಕಾರದ ಭಾಗ, ಸಚಿವರು ಶಾಸಕರುಗಳು ಸರ್ಕಾರದ ಆದೇಶ ಅಂತೇಳಿ ಕಮಿಷನರ್ ಆಫೀಸ್ನಾಗ ಅದನ್ನ ಫೈಲ್ನಾಗ ಇಟ್ಕೊಂಡು ಕುಂಡ್ರಬಾರ್ದು. ಅದನ್ನ ಪ್ರತಿ ಶಾಲೆಗಳಿಗೆ ಆದೇಶ ಮಾಡಿ ಸರ್ಕ್ಯುಲೇಷನ್ ಹೊರಡಿಸಿ ಪ್ರತಿ ಶಾಲೆ ಒಳಗೆ ಡಿಸ್ಪ್ಲೇ ಆಗ್ಬೇಕು. ಅದು ಒಂದು ಮಗುವಿಗೆ ಎಷ್ಟು ಶುಲ್ಕ ಒಂದು ವರ್ಷಕ್ಕೆ ಅದು ಕಂಪಲ್ಸರಿ ಆಗಬೇಕು. ಎಲ್ಲ ಜಾಸ್ತಿ ತಗೊಂಡ್ರೆ ಶಾಲೆ ಮೇಲೆ ಹಿಂಗ ಅಂತೇಳಿ ನಮ್ದೊಂದು ವಿನಂತಿ ಅದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಕಮಿಷನರ್ ಅವರಿಗೆ, ಧಾರವಾಡ ಕಮಿಷನರ್ ಅವರಿಗೆ, ಬಿಜಾಪುರ DDPI ಮತ್ತು BO ನಮ್ದೊಂದು ವಿನಂತಿ ಅದ ಸರ್. ಪ್ರಯತ್ನ ಅಷ್ಟೇ ಮಾಡೋದು ಸರ್, ನಮ್ದು ಪ್ರಯತ್ನ ಅದ. ಈ ಪ್ರಯತ್ನಕ್ಕೆ ಬರುವಂತ ದಿನಗಳ ಹೋರಾಟ ಕೂಡ ಇರ್ತದ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಶಾಸಕರು ಕೇವಲ ತಮ್ಮ ರಾಜಕಾರಣ ಒಳಗೆ ಬಿಜಿ ಇರದೆ ಮಕ್ಕಳ ಮೌಲ್ಯಯುತ ಶಿಕ್ಷಣ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಡ ಅಂತ ಕೇಳ್ತೀನಿ ನಂದು ವಿನಂತಿ. ಮಾಜಿ ಹಾಲಿ ಶಾಸಕರು ವಿದ್ಯಾರ್ಥಿ ಎಲ್ಲರಿಗೂ ಒಂದೊಂದು ಇನ್ಸ್ಟಿಟ್ಯೂಷನ್ ಇದೆ. ನಾ ಅದನ್ನ ಹೇಳಿದೆ ಸರ್, ಮೊದಲೇ ಸಚಿವರು ಶಾಸಕರುಗಳನ್ನೇ ಸ್ಕೂಲ್ಗಳು ಅದಾವ. ಅಟ್ಲೀಸ್ಟ್ ಈ MLCಗಳು ಏನದಾರಲ್ಲ, MLCಗಳು ಬಾಗಲಕೋಟ್ನಾಗ ಒಬ್ರು MLC ಆಗಿ ಆಯ್ಕೆ ಹೋಗ್ತಾರ, ಅವ್ರು ಅಲ್ಲೇ ಇರ್ತಾರ. ಇಲ್ಲಿ MLCಗಳು ಅಲ್ಲ ಸರ್, MLCಗಳು ಕೇವಲ ಶಿಕ್ಷಕರದ್ದು ಅಷ್ಟೇ ಧ್ವನಿ ಎತ್ತಬಾರ್ದು. ಅವ್ರ ಮಕ್ಕಳ ಬರುವಂತ ದಿನಗಳೊಳಗೆ ಈ ದೇಶದ ಆಸ್ತಿ ಅಂದ್ರೆ ಮಕ್ಕಳು ಸರ್. ನಾನು ಎಲ್ರದ್ದು ಹೇಳಕತ್ತೀನಿ ಖಾಸಗಿ ಶಾಲೆಗಳ ದರ್ಬಾರವನ್ನ ಒಂಚೂರು ಕಣ್ಣೆತ್ತು ನೋಡ್ಬೇಕಂತ ಹೇಳಿ ಸಚಿವರು, ಶಾಸಕರು, MLCಗಳಲ್ಲಿ ವಿನಂತಿ ಆದ. ಆಮೇಲೆ ಈ ಮಕ್ಕಳ ಆಯೋಗ ಅಂತದ, ಮಕ್ಕಳ ಬಾಲ ವಿಕಾಸಮಿ ಅಕಾಡೆಮಿ ಅಂತದ, ಅದು ಅವರೇ ದಯವಿಟ್ಟು ಎಚ್ಚೆತ್ತುಕೊಳ್ಬೇಕು. ದುರ್ದೈವ ಏನಂದ್ರೆ ಅವ್ರೂ ಶಾಲೆ ಅದಾವ. ಎಲ್ಲಾರ್ದು ಹೇಳಕತ್ತೀನಿ ಸರ್, ಎಲ್ಲ ಅಕಾಡೆಮಿ, ನಿಗಮ ಅವ್ರದ್ದು ಕೂಡ ಕೆಲಸ ಬಹಳ ಇದೆ ಅಲ್ಲಿ. ಎಂದ್ ಎತ್ತ ಹೇಳ್ರಿ ಪಾಲಕರ ಪರವಾಗಿ ಅವರು ಇಲ್ಲ, ಅವರು ಸ್ಕೂಲ್ ಅದಾವ್ರಿ. ಹಿಂಗಾದ್ರೆ ಈ ಮಧ್ಯಮ ವರ್ಗದ ಕುಟುಂಬದ ಪರಿಸ್ಥಿತಿ ಎಲ್ಲಿಗೆ ಅನ್ನೋದು ಒಂದು ಚಿಂತಾಜನಕ ಆಗ್ಯದ. ದಯವಿಟ್ಟು ಮಾಧ್ಯಮದ ಮೂಲಕ ನಾನು ಈ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, MLCಗಳಿಗೆ, ಇವು ಏನ್ ನಿಗಮದವರು ಅವರೆಲ್ಲ ಅಧ್ಯಕ್ಷರಿಗೆ ದಯವಿಟ್ಟು ಖಾಸಗಿ ಶಾಲೆಗಳ ದರ್ಬಾರವನ್ನ, ಈ ಹಗಲ ದರೋಡೆಯನ್ನ ನಿಲ್ಲಿಸಬೇಕು. ಮಧ್ಯಮ ವರ್ಗದ ಕುಟುಂಬಕ್ಕೆ ಶುಲ್ಕನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ನಂದೊಂದು ವಿನಂತಿ.